ದೇಶ ಎಲ್ಲೋ ಒಂದು ಕಡೆ ಮನಮೋಹನ್ ಸಿಂಗ್ ಅಂತವ್ರನ್ನ ನೋಡಿ ಕಲಿಯುವಂಥದ್ದು ಇತ್ತು. ಇವರು ದೇಶದ ಜನ ನಿರೀಕ್ಷೆ ಇಟ್ಕೊಂಡು ಇವ್ರಿಗೆ ಅಧಿಕಾರ ಕೊಟ್ಟರು. ಅದರಲ್ಲಿ ತುಂಬ ವಿಫಲರಾದರು ಮನಮೋಹನ್ ಸಿಂಗ್ ಕಾರ್ಯರೂಪಗಳು ತಂದಿದ್ದಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ಅನುಷ್ಠಾನ ತಂದಿದ್ದಾರೆ ಅಲ್ವಾ. ಇವರು ಸ್ವಂತಿಕೆಯಿಂದ ನಾವೇನೋ ಮಾಡಿದ್ದೀವಿ ಕಾಂಟ್ರಿಬ್ಯೂಟ್ ದೇಶಕ್ಕೆ ಎನ್ನುವಂಥದ್ದು ಮೋದಿ ಏನೇನೂ ಇಲ್ಲ. ಆದರೂ ಹಾಲಿನ ದರ ಜಾಸ್ತಿ ಐತೆ. ಅಯ್ಯೋ ಸರ್, ಈಗ ಹಾಲಿನ ದರ ಕಲ್ಯಾಣ ಭಾಗ್ಯಗಳನ್ನ ಸರ್ಕಾರ ಮಾಡ್ತಾ ಐತೆ, ನಾವು ಹಾಲಿನ ದರ ಹೆಚ್ಚು ಮಾಡ್ತೀವಿ ಸರ್. ಇವ್ರಿಗೆ ಮಾನೇ ಮರ್ಯಾದೆ ಇದೆಯಾ ಸರ್? ಬಿ ಜೆ ಪಿಯವ್ರಿಗೆ ಹೇಳ್ತಾರಲ್ಲ, ನಾವು ಸರ್ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಬೆಲೆ ಜಾಸ್ತಿ ಮಾಡಿದ್ದೀವಿ, ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಸೊಸೈಟಿಗೆ. ನಾವು ನಿಮ್ಮದೇನು ಈಗ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿದಾರಲ್ಲ ಸರ್, ಬೆಲೆ ಹೆಚ್ಚು ಮಾಡಿದಾರಲ್ಲ, ನೀವೇನು ಮಾಡ್ತಾಯಿದ್ರೆ? ಜನಧನ್ ಎಲ್ಲಿಗೋಯ್ತು ಸರ್? ಸ್ವಿಸ್ ಬ್ಯಾಂಕ್ ಹಣ ಅಂತಂದರೆ 2G ಸ್ಕ್ಯಾಮ್ 1000 ಕ್ವಶನ್ಗೆ ಇವ್ರ ಹತ್ರ ಉತ್ತರ ಇದೆಯಾ ಸರ್? ಕಳೆದ 11 ವರ್ಷದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಜನಕ್ಕೆ ಆಶ್ವಾಸನೆ ಏನು ಕೊಟ್ಟರೆ? ಇವ್ರಿಗೆ ಯಾವ ನೈತಿಕತೆ ಇದೆ ಸರ್? ತನ್ನೊಳಗಡೆ ಈಗ ಎಲ್ಲೋ ಒಂದು ಕಡೆ ಹಿಂದುತ್ವ ನೆಲೆಗಟ್ಟಲು ಬಂದಂಥ ಸಿಪಾಯಿ ಏನು ಕೆಲಸ ಮಾಡ್ತಿದ್ದಂಥ ನಾಯಕರುಗಳನ್ನ ಪಕ್ಷದಿಂದ ಆಚೆಗಡೆ ಹಾಕಿ CPM ಸಿದ್ಧಾಂತ ಒಪ್ಕೊಂಡಿದ್ದವ್ರನ್ನ ಒಳಗಡೆ ಕರ್ಕೊಬರ್ತಾರೆ. ನಾನು ಹೇಳ್ತಾ ಇರೋದು ಕುಟುಂಬ ರಾಜಕಾರಣ ವಿರೋಧ ಮಾಡ್ತೀವಿ ಅಂತಾರೆ. ಯಡಿಯೂರಪ್ಪನ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತಾರೆ, ಮಗನ ಕರ್ಕೊಂಬಂದು ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತಾರೆ ದೇಶದಲ್ಲಿ ಅಲ್ವಾ. ಅಲ್ಲಿ ನೆಹರು ಕುಟುಂಬನ ಬೈತಾರೆ, ಇಲ್ಲಿ ಯಡಿಯೂರಪ್ಪನ ಮಗನ ಇದು ಮುಖ್ಯಮಂತ್ರಿ ಅಭ್ಯರ್ಥಿನ ಘೋಷಣೆ ಮಾಡೋದು ಒಂದೇ ಬಾಕಿ ಅವ್ರ ಪಕ್ಷದಲ್ಲಿ. ಅವನು ರಾಜ್ಯಾಧ್ಯಕ್ಷ ಮಾಡ್ಕೊಂಡು ಕೂತವ್ರೆ. ಇವ್ರು ಯಾವ ನೈತಿಕತೆ ಇದೆ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡೋಕ್ಕೆ? ಡೆವಲಪ್ಮೆಂಟ್ ವಿಚಾರದಲ್ಲಿ ಇರಲಿ, ಸಿದ್ಧಾಂತದಲ್ಲಿ ಇರಲಿ, ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡೋಕ್ಕೆ BJP ಅವ್ರಿಗೆ ರೈಟ್ಸೇ ಇಲ್ಲ, ಅವ್ರ ನೈತಿಕತೆಯೇ ಇಲ್ಲ. ಈಗ ಹಲವಾರು ಜನ ರಾಜ್ಯ ಮಟ್ಟದ ನಾಯಕರುಗಳು ಎಷ್ಟು ಕ್ವಶನ್ಗಳು ಕೇಳ್ಕೊಂಡು ಈಗ ಸಂತೋಷ್ ಲಾಡ್ ಅಂತವ್ರಿಂದ ಹಿಡಿದು ಸಿದ್ದರಾಮಯ್ಯನಂತವ್ರಿಂದ ಹಿಡಿದು ಎಷ್ಟು ಓಪನ್ ಚಾಲೆಂಜ್ಗೆ ದೇಶದಲ್ಲಿ ನಿಮ್ಗೆ ಕರೀತಾ ಇದ್ದಾರೋ, ಒಂದು ಡಿಬೇಟ್ ಕಾಂಪಿಟೇಷನ್ಗೆ ಹೋಗಿ ಅಂಥವ್ರ ಜೊತೆ ಆನ್ಸರ್ ಕೊಡ್ತಾರೆ ನಿಮಗೆ. BJPನೂ ಒಂದು ಪಕ್ಷನ ಸರ್, ಅದೆಲ್ಲೋ ಒಂದು ಕಿತ್ತೋದೊಂದು ಪಕ್ಷದ ಜೊತೆ ಅಲಯನ್ಸ್ ಮಾಡ್ಕೊಂಡು ಅದೇನೋ ಮಾಡ್ತಾವ್ರೆ. ಅವ್ರಿಗೆ ಸೆಸನ್ ಹೋಗೋಡಿ